ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಆಗಸ್ಟ್ 31, 2025ರಂದು ಸಂದೇಶ್ ನಾಗರಾಜ್ 80ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸತ್ಸಪಚಂದ್ರ ದರ್ಶನ ಶಾಂತಿ ಶತಾಭಿಷೇಕ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಶ್ರೀ ವೆಂಕಟೇಶ್ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಕರ್ನಾಟಕ ಸರ್ಕಾರ, ಎಸ್ ಚಲುವರಾಯಸ್ವಾಮಿ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ, ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ ಸದಸ್ಯರು, ಬಿಜೆಡ್ ಜಮೀರ್ ಅಹಮದ್ ಖಾನ್ ವಸತಿ ವಕ್ಫ್ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ, ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಶಾಸಕರು ಕರ್ನಾಟಕ ಸರ್ಕಾರ, ತನ್ವೀರ್ ಸೇಠ್, ಅನಿಲ್ ಚಿಕ್ಕಮಾದು, ಬಿಎಸ್ ಶ್ರೀವತ್ಸ, ಕೆ ಹರೀಶ್ ಗೌಡ, ಎಲ್ ನಾಗೇಂದ್ರ, ಯುವರಾಜ್ ಕುಮಾರ್, ಸುದೀಪ್, ಧನಂಜಯ್, ಸಾಧು ಕೋಕಿಲ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್ ಅಂತ ಅವರ ಹೆಸರು ಸಂದೇಶ್ ನಾಗರಾಜ್ ಅಲ್ವೇನೆಯ. ಆಮೇಲೆ ಅವರು ಉದ್ಯಮದಲ್ಲಿ ಸಿನಿಮಾ ನಿರ್ಮಾಪಕರಾಗಿ ಮತ್ತೆ ರಾಜಕೀಯದಲ್ಲಿ ನಮ್ಮನ್ನು ಗುರುತಿಸಿಕೊಂಡು ಬಹಳ ಎತ್ತರಕ್ಕೆ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಉದ್ಯಮದಲ್ಲೂ ಯಶಸ್ವಿಯಾಗಿದ್ದಾರೆ, ರಾಜಕೀಯದಲ್ಲೂ ಯಶಸ್ವಿಯಾಗಿದ್ದಾರೆ, ಆಮೇಲೆ ಸಿನಿಮಾ ರಂಗದಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಸಿನಿಮಾ ರಂಗದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳನ್ನು ತಯಾರು ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಸಿನಿಮಾಗಳು. ಸೊ ಅದರಿಂದ ಅವರು ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ಆ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಛಾಪನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಸಂದೇಶ್ ನಾಗರಾಜ್ ಅವರು 2 ಬಾರಿ ವಿಧಾನಸಭಾ ಸದಸ್ಯರಾಗಿದ್ದರು. ನಾನು ರಾಜಕೀಯದಲ್ಲಿ ನಾವು ಒಟ್ಟಿಗೆ ಇರಲಿಲ್ಲ, ಬಹಳ ಕಡಿಮೆ ಇದ್ದರು. ಅವ್ರನ್ನ ವಿರೋಧ ಮಾಡಿರೋದೇ ಜಾಸ್ತಿ. ರಾಜಕೀಯವಾಗಿ ವಿರೋಧ ಮಾಡಿರೋದೇ ಜಾಸ್ತಿ. ಬಟ್ ಅನೇಕ ಸಾರಿ ರಾಮಕೃಷ್ಣ ಹೆಗ್ಡೆಯವರು ಇದ್ದಾಗ ನಮ್ಮ ಜೊತೆ ಇದ್ರು. ಆಮೇಲೆ ಕಾಂಗ್ರೆಸ್ ಹೋದರು, ಆಮೇಲೆ ಜೆಡಿಎಸ್ ಬಂದರು, ಆಮೇಲೆ ಈಗ ಸೊ ಅದರಿಂದ ನಮಗೆ ಅವ್ರಿಗೆ ವೈಯಕ್ತಿಕವಾಗಿ ಸ್ನೇಹ ಇದ್ರೂ ಕೂಡ ರಾಜಕೀಯವಾಗಿ ಜಾಸ್ತಿ ಬೇರೆ ಬೇರೆ ಪಕ್ಷಗಳಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥವ್ರು. ಬಟ್ ಅವರು ರಾಜಕೀಯವಾಗಿ ಮತ್ತೆ ಸಿನಿಮಾ ನಿರ್ಮಾಪಕರಾಗಿ ಆಮೇಲೆ ಉದ್ಯಮದಲ್ಲಿ ಅವರನ್ನು ತೊಡಗಿಸಿದ್ರು. ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ. ಅವರಿಗೆ ಮತ್ತು ನಾವು ರಾಜಕೀಯವಾಗಿ ವಿರೋಧಿಗಳಾದಂತೂ ಕೂಡ ಸ್ನೇಹಕ್ಕೆ ಯಾವತ್ತೂ ಕೂಡ ಧಕ್ಕೆ ಬಂದಿರಲಿಲ್ಲ. ಸ್ನೇಹ ಮೊದಲಿಂದಲೂ ಕೂಡ ಸ್ನೇಹಮಯಿ ಅವರು ಸ್ನೇಹಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಇವತ್ತು 80 ವರ್ಷಗಳನ್ನು ಪೂರೈಸಿದ್ದಾರೆ. ನಾನು 3 ವರ್ಷ ಬಾಳಿ ಅಂತ ಹೇಳಲ್ಲ, 3 ವರ್ಷಕ್ಕಿಂತ ಹೆಚ್ಚು ಬಾಳಿ ಅಂತ ಹೇಳಿ ನಾನು ಹೇಳಿದೆ. ಆರೋಗ್ಯ ಹೇಗಿದೆ ಅಂತ, ಬಹಳ ಚೆನ್ನಾಗಿದೆ ಸರ್ ಅಂತ ಹೇಳ್ಬೋದು. ನಾನು ಆರೋಗ್ಯ ಈಗ ನೋಡಿದ ಮೇಲೆ ಸುಧಾರಣೆ ಆಗಿದೆ. ಆರೋಗ್ಯ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಯವರು ಪತ್ರ ಬರೀತಾರೆ. ಏನಪ್ಪ ಅಂತಂದ್ರೆ, ನೀವು 100 ವರ್ಷ ಬಾಳಿ ಅಂತ ಬರೀತಾರೆ. ಅದಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತಾ ಮಹಾತ್ಮ ಗಾಂಧೀಜಿಯವರು? ನಾನು 125 ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ, 3 ವರ್ಷ ನೀನು ಕಡಿಮೆ ಹೇಳ್ಬಿಟ್ಟಿದ್ದೀಯ ಅಂತ ಹೇಳ್ತಾರೆ. ಪಾಪ ಆಮೇಲೆ ಬಿಜೆಪಿ ಅವರು 1 ವರ್ಷ ಬದುಕಿದ್ರೆ ಯಾಕೆ
ಗೊತ್ತಾಗ್ಬಿಟ್ರವ್ರಿಗೆ. ಅಲ್ಲದ್ರೆ ಅವರು ಬಯಸಿದ್ರಲ್ಲ ಎಷ್ಟು ವರ್ಷ ಬದುಕಬೇಕು ಅಂತ, ಅಷ್ಟು ವರ್ಷ ಬದುಕ್ತಿದ್ರೆ ಏನು ಅಂತಕ್ಕಂಥದ್ದು ನನಗನ್ಸುತ್ತೆ. ಇವರು ಕೂಡ 100 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಲಿ, ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚು ಕಾಲ ಇರಲಿ ಅಂತೇಳಿ ನಾನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅವರ ಒಂದು ಅವರ 3 ಜನ ಮಕ್ಕಳಿದ್ದಾರೆ. ಅವರ ಅಳಿಯ ಕೂಡ ಒಬ್ಬ ರಿಟೈರ್ಡ್ IAS ಆಫೀಸರ್. ಅವರು ನನ್ನ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಸರ್ಕಾರದಲ್ಲೇ ಅವರು ಈಗ ರಿಟೈರ್ಡ್ ಮೊನ್ನೆ ಒಂದು ತಿಂಗಳು 2 ತಿಂಗಳಾಯಿತು ರಿಟೈರ್ಡ್ ಆಗಿದ್ದಾರೆ. ಅವರು ಪಾಪ ಒಳ್ಳೆಯವರು. ಸೊ ಎಲ್ಲ ಮಕ್ಕಳು ಕೂಡ ಅವರಿಗೆ ಸಹಕಾರಿಯಾಗಿದ್ದಾರೆ, ಒಳ್ಳೆ ಮಕ್ಕಳಿದ್ದಾರೆ. ಅವರ ಕುಟುಂಬ ವರ್ಗದವ್ರಿಗೂ ಕೂಡ ಆರೋಗ್ಯ, ಐಶ್ವರ್ಯ ಮತ್ತೆ ಹೆಚ್ಚು ಕಾಲ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಸಂದೇಶ್ ನಾಗರಾಜ್, ನಾವು ನನಗಿಂತ ದೊಡ್ಡವರಾದರೂ ಕೂಡ ಸಿಂಗಲೂರಿನಲ್ಲೇ ಮಾತಾಡ್ಸೋದು, ಸಂದೇಶ್ ನಾಗರಾಜ್ ಅಂತ ಕರೆಯೋದು. ಸೊ ಹಾಗಾಗಿ ಆತ್ಮೀಯತೆ, ಸ್ನೇಹ ನಮ್ಮಿಬ್ಬರಲ್ಲಿ ಚೆನ್ನಾಗಿದೆ. ಇತ್ತೀಚೆಗೆ ನನ್ನ ಕಳೆದ ಎಲೆಕ್ಷನ್ನಲ್ಲಿ ಆರ್ಥಿಕವಾಗಿ ಸಹಾಯ ಇಚ್ಛೆ ಮಾತಾಡ್ತಾರೆ ಇರಪ್ಪ. ಇರೋ ಕೂತ್ಕೋ. ಆದ್ರಿಂದ ಅವ್ರಿಗೆ ಒಳ್ಳೇದಾಗ್ಲಿ, ಶುಭ ಆಗ್ಲಿ, 100 ವರ್ಷಗಳಿಗಿಂತ ಹೆಚ್ಚು ಬದುಕಲಿ, ಅವ್ರ ಕುಟುಂಬ ವರ್ಗವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸಿ 80 ವರ್ಷ ಮುಗಿದಿದೆ. ಬಹುಶಃ ಆಗಸ್ಟ್ 16ನೇ ತಾರೀಕು ಫ್ರೀಡಮ್ ಅಂತಲ್ಲ, ಆಗಸ್ಟ್ 16 ಅವ್ರ ಮಕ್ಕಳು ನಮ್ಮನ್ನೆಲ್ಲ ಕರೆಸಬೇಕು ಅಂತೇಳಿ ಜೊತೆಲೇ ಇದ್ದ ಈಗ ಬೇರೆ ಪಾರ್ಟಿಲಿದ್ದಾರೆ, BJP-ಲಿದ್ದಾರೆ, ಅವ್ರು ಕಾಂಗ್ರೆಸ್. ಅಣ್ಣ ತಮ್ಮದಿರು ರಾಜಕೀಯವಾಗಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ. ಅವರ ಸೇವೆ ಇನ್ನೊಂದಷ್ಟು ವರ್ಷಗಳ ಕಾಲ ಸಮಾಜಕ್ಕೆ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮತ್ತೊಮ್ಮೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಅಂತ ಆಗಲೇ ಹೇಳಿದ್ದೆ. ಅದರಿಂದ ಇದು ರಾಜಕೀಯ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ಹೇಳಿ, ಇವೆಲ್ಲ ಶುಭ ಕೋರಿ ಅವರಿಗೆ 100 ವರ್ಷ ಬಾಳಿ ಅಂತೇಳಿ ಶುಭ ಕೋರಿ. ಧನಂಜಯ್ ಅವ್ರು ಬ್ಯುಸಿ ಇದ್ದಾರೆ, ತಿಂತಾ ಇದ್ದಾರೆ. ನಮ್ಮ ಯುವ ಅರುಣ್ ಎಲ್ಲರಿಗೂ ಐ ಆಮ್ ಹ್ಯಾಪಿ ಟು ಮೀಟ್ ದಮ್ ಹಿಯರ್. ತುಂಬ ಹೊಟ್ಟೆ ಇಷ್ಟ ಇರಬೇಕಲ್ಲ ಎಲ್ಲರಿಗೂ. ಸಂದೇಶ್ ಅವರಿಗೆ ಬಹಳ ಚಿಕ್ಕ ವಯಸ್ಸಿನ ನೋಡಿದ್ದೀನಿ. ಅವರಿಗೆ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಭಾಗವಹಿಸಿ ಅವರಿಗೆ ಒಂದು ಹ್ಯಾಪಿ ಬರ್ತ್ಡೇ ಹೇಳೋಣ ಅಂತ ಇಲ್ಲಿವರೆಗೆ ಬಂದು ಅದನ್ನು ಹೇಳಿದ್ದಾಯ್ತು. ಖುಷಿಯಾಗಿ ನಿಮ್ಮೆಲ್ಲರೂ ಭೇಟಿಯಾಗಿದ್ದಾಯ್ತು. ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ. ಸೆಪ್ಟೆಂಬರ್ 28ರಿಂದ ನಿಮಗೆ ಟಿವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು. ಸಂದೇಶ ಹ್ಯಾಪಿ ಬರ್ತ್ಡೇ ಹೇಳ್ತಾ ಇನ್ನು ಎಲ್ಲರೂ ಮಾತಾಡೋದ್ರಿಂದ ಥ್ಯಾಂಕ್ ಯು, ಲವ್ ಯು ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಬಂಧುಗಳು ಮತ್ತು ನನಗೆ ಅತ್ಯಂತ ಗೌರವಾರ್ಹರು. ಅವರು ಗೌರವಾರ್ಹರು ಯಾಕೆ ಅಂದರೆ, ಅವರು ರಾಜಕಾರಣಿಗಳು ಅಂತಾಗ್ಲಿ, ವ್ಯಾಪಾರೋದ್ಯಮಿಗಳು ಅಂತಾಗ್ಲಿ, ಬಹಳ ಒಳ್ಳೆಯ ಸಿನಿಮಾ ನಿರ್ಮಾಪಕರು ಅಂತಾಗ್ಲಿ ಅಲ್ಲ. ಆದರೆ ನಮ್ಮ ಕಣ್ಣೆದುರಿಗೇನೆ
ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.